ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತಿಸುತ್ತಾ ನಾವು ಜನವರಿ 28ರಂದು ಬೆಳಗಾವಿಯಲ್ಲಿ ವಾಕಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದಕ್ಕೆ ಮೇನ್ ಅಂತಂದರೆ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರುವ ಭಾಗವಾನ್ ಸರ್ ಅವರು ಬೆಳಗಾವಿ ಒಂದೇ ಅಲ್ಲ ಇಡೀ ಕರ್ನಾಟಕದಲ್ಲಿ ನಶಾಮುಕ್ತಿ ಅಭ್ಯಾಸವನ್ನು ಮಕ್ಕಳು ಮಾಡಬೇಕು ಅನ್ನೋದು ಮತ್ತು ತಮ್ಮ ದೇಹವನ್ನು ಡೊನೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಭಿಯಾನ ಇಟ್ಕೊಂಡು ಈ ವಾಕಥಾನ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸರ್ ಆರ್ಗನೈಸ್ ಮಾಡಿದ್ದಾರೆ. ಆಲ್ರೆಡಿ 11 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಮುಗಿಸಿದ್ದೀವಿ. ಈಗ ಬರ್ತಾ ಇರೋದು ಫೆಬ್ರವರಿ 28ರಂದು ಬೆಳಗ್ಗೆ 7:30ರಿಂದ 9 ಗಂಟೆವರೆಗೆ ಜಿಲ್ಲಾ ಕ್ರೀಡಾಂಗಣದಿಂದ ಹಿಡಿದು ಸರ್ದಾರ್ ಗ್ರೌಂಡ್ವರೆಗೆ ನಾವು ವಾಕಥಾನನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ನಾವು ಮೇನ್ ಮಾಡ್ತಾ ಇರೋದು ಅಂತಂದ್ರೆ ನಶಾಮುಕ್ತಿ, ಅಂದರೆ ಮಕ್ಕಳು ಏನು ಅಡಿಕ್ಷನ್ಗೆ ಹೋಗ್ತಾ ಇದ್ದಾರೆ, ಆ ಅಡಿಕ್ಷನನ್ನು ಬಂದ್ ಮಾಡೋ ಸಲುವಾಗಿ ನಾವು ಮಾಡ್ತಾಯಿದ್ದೀವಿ. ಇದು ಬರೀ ಬೆಳಗಾವಿ ಜಿಲ್ಲೆಗೆ ಮಾತ್ರ ಅಲ್ಲ, ಇದು ಇಡೀ ಕರ್ನಾಟಕ ಮತ್ತು ದೇಶಕ್ಕಾಗಲೂ ಅನುಕೂಲ ಆಗಲಿ ಅಂಥೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಇದರಲ್ಲಿ ಮಕ್ಕಳು ಮಾಡ್ತಾ ಇರೋ ಆಲ್ಕೋಹಾಲ್ ಇಂಟೇಕ್, ಟೊಬ್ಯಾಕೊ ಚೀವಿಂಗ್, ಸ್ಮೋಕಿಂಗ್, ಗಾಂಜಾ ಸ್ಮೋಕಿಂಗ್, ಇವು ಇನ್ನೂ ಮತ್ತೆಲ್ಲ ಡ್ರಗ್ಸ್ಗಳನ್ನ ಏನು ತೊಗೋತಾ ಇದ್ದಾರೆ ಅದನ್ನೆಲ್ಲ ನಾವು ನಿಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ನಾವೆಲ್ಲರೂ ಗೊತ್ತಿರುವ ಹಾಗೆ ಇಡೀ ದೇಶದಲ್ಲಿ ಪ್ರತಿ ವರ್ಷ 5 ಲಕ್ಷ ಜನರಿಗೆ ನಮ್ಗೆ ಆರ್ಗನ್ಸ್ ಬೇಕಾಗ್ತಾವೆ. ಜೀವವನ್ನು ಉಳಿಸಲು 5 ಲಕ್ಷ ಜನರಿಗೆ ಆರ್ಗನ್ಸ್ ಬೇಕಾಗ್ತಾವೆ. ಆದರೆ ನಮ್ಮ ದೇಶದಲ್ಲಿ ಎಷ್ಟೋ ಜನರು ಆರ್ಗನ್ ಡೊನೇಷನ್ ಕೊಡೋಕೆ ಎಲಿಜಿಬಲ್ ಇದ್ದರೂ ಯಾರೂ ಡೊನೇಟ್ ಮಾಡೋದಿಲ್ಲ. ಅದಕ್ಕೆ ನಾವೆಲ್ಲರೂ ಇವತ್ತಿಂದ ಆ ದಿವಸ ಎಲ್ಲರಿಗೂ ಮೋಟಿವೇಟ್ ಮಾಡೋನು ಅಥವಾ ಎಜುಕೇಟ್ ಮಾಡೋನು. ನಾವು ದೇಹದಾನವನ್ನು ಮಾಡಿ ಭಾಳಷ್ಟು ಜೀವನಗಳನ್ನು ಉಳಿಸ್ಬೋದು. ಒಂದು ದೇಹವನ್ನು ನಾವು ಡೊನೇಷನ್ ಮಾಡಿದರೆ 7 ಜೀವ ಉಳಿಸ್ಬೋದು ಮತ್ತು 50ರಿಂದ 60 ಜನರಿಗೆ ಮತ್ತು ಲಾಭವನ್ನು ಕೊಡ್ಬೋದು. ಆರ್ಗನ್ ಡೊನೇಷನ್ ಅಂದರೆ ಏನಪ್ಪ ಅಂತಂದ್ರೆ ನಮ್ಮ ದೇಹದಲ್ಲಿರೋ ಕೆಲವೊಂದು ಆರ್ಗನ್ಗಳನ್ನ ಮತ್ತೊಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು. ಯಾವಪ್ಪ ಅಂತಂದ್ರೆ ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಕಣ್ಣುಗಳಿರ್ಬೋದು, ಇದೇ ರೀತಿ ಲಂಗ್ಸ್, ಇವೆಲ್ಲ ಇದೇ ರೀತಿ ಪಾರ್ಟ್ಸ್ಕೊಂಡು ತೊಗೊಂಡು ಸ್ಕಿನ್ ಮತ್ತು ಬೋನ್ಕೊಂಡು ಪ್ರಕಾರ ನಾವು ಉಪಯೋಗ ಮಾಡ್ಕೋತೀವಿ. ಇವುಗಳಿಂದ ನಾವು ಭಾಳಷ್ಟು ಜನರ ಜೀವನಗಳನ್ನು ನಾವು ಸುಧಾರಿಸಬಹುದು ಮತ್ತು ಜೀವನವನ್ನು ಉಳಿಸ್ಬೋದು. ಅದಕ್ಕೆ ಇವು ಎರಡು ಕಾರ್ಯಕ್ರಮಗಳು ಹೊಂದಾಣಿಕೆ ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿರೋ ಭಗವಾನ್ ಸರ್ ಅವರು ಈ ವಾಕಥಾನ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲು ನಮ್ಮೆಲ್ಲರ ಜೊತೆಗೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಸತೀಶ್ ಅಣ್ಣ ಜಾರಕಿಹೊಳಿ ಅವರು, ಬೆಳಗಾವಿ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು PWD ಮಿನಿಸ್ಟರ್ ಆಗಿರೋ ಅವರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಉಡುಪಿ ಜಿಲ್ಲೆಯ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಾಜದ ಸಚಿವರಾಗಿರುವ ಅವರು ಕೂಡ ಬೆಳಗ್ಗೆ ಧ್ವಜಾರೋಹಣಕ್ಕೆ ಆಗಮಿಸ್ತಿದ್ದಾರೆ. ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರುವ ಅಭಯ್ ಪಾಟೀಲ್ ಅವರಾಗಲಿ, ಆಸಿಫ್ ಸೇಠ್ ಅವರಾಗಲಿ, ಮತ್ತು ಎಲ್ಲ MLA, MLC ಮತ್ತು MP ಮತ್ತು ಎಲ್ಲ ಬ್ಯೂರೋಕ್ರೇಟ್ಸ್ ಅಂದರೆ ಎಲ್ಲ ಆಫೀಸರ್ಸ್, DC ಸರ್ ಆಗಲಿ, ಪೊಲೀಸ್ ಕಮಿಷನರ್ ಆಗಲಿ, ಪೊಲೀಸ್ SP ಸರ್ ಆಗಲಿ, ಮತ್ತು ಇದೇ ರೀತಿ ಎಲ್ಲ ಜಿಲ್ಲಾಡಳಿತದ ಅಧಿಕಾರಿಗಳು ಸುದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ನಮ್ಮ ಜೊತೆ ಕೂಡಿ ಸಕ್ಸಸ್ಫುಲ್ ಮಾಡಬೇಕಂಥೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಯಾಕಂದರೆ ನಾವು ಬರೀ ಕಾರ್ಯಕ್ರಮ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದನ್ನು ಜನರಿಗೆ ಮುಟ್ಟಿಸೋದು ನಿಮ್ಮ ಜವಾಬ್ದಾರಿ. ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಬೇಕಂದ್ರೆ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿದಾಗ ಮಾತ್ರ ಇದು ಸಕ್ಸಸ್ಫುಲ್ ಆಗ್ತೈತಿ. ಈ ಕಾರ್ಯಕ್ರಮ ಬೆಳಗಾವಿಗೆ ಅಷ್ಟೇ ನಾವು ಸೀಮಿತವಾಗಿಡೋದು ಬೇಡ. ಬೆಳಗಾವಿ ಜಿಲ್ಲೆಯಿಂದ ನಾವು ಕರ್ನಾಟಕ ಮತ್ತು ದೇಶದಾದ್ಯಂತ ಈ ನ್ಯೂಸನ್ನು ತಲುಪಿಸಿ ಈ ಭಾರತ ದೇಶವನ್ನು ನಾವು ನಶಾಮುಕ್ತಿ ದೇಶವನ್ನಾಗಿ ಮಾಡಲಿ ತಾವೆಲ್ಲರೂ ತಮಗೆ ಸಹಕರಿಸ್ಬೇಕಂಥೇಳಿ ತಮ್ಮಲ್ಲಿ ಇನ್ನೊಮ್ಮೆ ಕೇಳ್ಕೊತೀನಿ. ಈ ಕಾರ್ಯಕ್ರಮವನ್ನು ಬೆಳಗ್ಗೆ 7:30 ಗಂಟೆಗೆ ಉದ್ಘಾಟನೆ ಆದಮೇಲೆ ನಮ್ಮ ಲೀಡರ್ಸು ಅಡ್ರೆಸ್ ಮಾಡ್ತಾರೆ. ಹುಡುಗರಿಗೆ ಅಡ್ರೆಸ್ ಮಾಡಿದ ಮೇಲೆ ನಾವು ಡಿಸ್ಟ್ರಿಕ್ಟ್ ಸ್ಟೇಡಿಯಮಿಂದ 8 ಗಂಟೆಯಿಂದ 8:30ವರೆಗೂ ನಾವು ಸರ್ದಾರ್ ಗ್ರೌಂಡ್ವರೆಗೂ ವಾಕಿಂಗ್ ಮಾಡ್ತಾ ಹೋಗ್ತೀವಿ. ಅದಾದಮೇಲೆ ಅಲ್ಲಿ ಮುಕ್ತಾಯ ಸಮಾರಂಭವನ್ನು ನಾವು VC ಸರ್ ಮಾಡ್ತಾರೆ. ಇದಕ್ಕೆ ಮೇನ್ ಕಾರಣಭೂತರಾಗಿರುವ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಹೆಲ್ತ್ ಸೈನ್ಸ್ ಆಗಿರೋ VC ಸರ್, ಭಾಗವಾನ್ ಸರ್ ಅವರು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಬೆಳಗಾವಿ ಜಿಲ್ಲೆಯ 57 ಕಾಲೇಜ್ಗಳು, ರಾಜೀವ್ ಗಾಂಧಿ ಅಡಿಯಲ್ಲಿ ಬರುವ 57 ಕಾಲೇಜಿನ ಎಲ್ಲ ಟೀಚರ್ಸ್ ಆಗಲಿ, ಪ್ರಿನ್ಸಿಪಲ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಎಲ್ಲರೂ ಶ್ರಮಪಟ್ಟು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ಸಕ್ಸಸ್ ಮಾಡೋದು ಎಲ್ಲ ತಮ್ಮ ಕೈಯಲ್ಲಿ ಐತಿ. ಅವತ್ತಿನ ದಿವಸ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿ ಜನರವರೆಗೂ ಮುಟ್ಟಿಸ್ಬೇಕಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಕೇಳ್ಕೊತೀನಿ. ಧನ್ಯವಾದ ಸರ್. ಈ ಕಾರ್ಯಕ್ರಮದಲ್ಲಿ